ನಾಳೆ ಡಿಕೆ ಶಿವಕುಮಾರ್ ಅವರ ವಿಚಾರ. ಇನ್ನು ದೆಹಲಿಯಿಂದ ಮರಳಿದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಮೊನ್ನೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಸೊ ಎಲ್ಲವೂ ಕೂಡ ಆ ಸಮಸ್ಯೆ ಬಗೆಹರಿದಿದೆ. ನಾಳೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸಿಎಂಗಾಗಿ ಅರೇಂಜ್ ಮಾಡಲಾಗಿದೆ. ಕುರ್ಚಿ ಕದನ ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ ಅಂತ ಡಿಕೆ ಸುರೇಶ್ ಸಚಿವರು ಮಾತನಾಡಿದ್ದಾರೆ. ನಾಳಿನ ಡಿಕೆಶಿ ನಿವಾಸದಲ್ಲಿನ ಸಿಎಂಗೆ ಅರೇಂಜ್ ಮಾಡುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿಕೆ ಸುರೇಶ್ ಅವರ ಪ್ರತಿಕ್ರಿಯೆ ಇದಾಗಿದೆ. ನನ್ನ ಖಾಸಗಿ ಭೇಟಿ ಅದನ್ನೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸಿಎಂ ಕುರ್ಚಿ 28 ಆದ್ಮೇಲೂ ಇರ್ತದೆ, ಅದೆಲ್ಲೂ ಹೋಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಇದ್ದೇ ಇದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಹತ್ತಿರ ಬರ್ತಿದೆ. ನೋಡೋಣ. ಡಿಕೆ ಸುರೇಶ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಅವರ ಪ್ರತಿಕ್ರಿಯೆ ಇದಾಗಿದೆ. ಎಲ್ಲವೂ ಕೂಡ ಬಗೆಹರಿಯುತ್ತೆ. ಅಂದರೆ ಈ ಕಡೆ ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ವರ್ಷನ್ ನೀವು ನೋಡ್ತಾ ಇದ್ರಿ, ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ಅದು ನೀವುಗಳು ಹೇಳ್ತಾ ಇದ್ರಿ ಅಂತ. ಈ ಕಡೆ ಡಿಕೆ ಸುರೇಶ್ ಅವರು ಮಾತಾಡುವಾಗ ಅವ್ರು ಹೇಳ್ತಾ ಇದ್ದಾರೆ ಬಗೆಹರಿಯುತ್ತೆ ಸಮಸ್ಯೆ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ಅಂತ. ಅಂದರೆ ಅವರ ಪ್ರಕಾರವಾಗಿ ಸಮಸ್ಯೆ ಇತ್ತು ಅನ್ನೋದು. ಇಬ್ಬರು ಅಣ್ಣ ತಮ್ಮದಿರು, ಈಗ ಹೊಸದಾಗಿ ಅಣ್ತಮ್ಮ ಸಿಎಂ ಡಿಸಿಎಂ ಅಂತ ಅವ್ರು ಹೇಳ್ತಿರಬಹುದು. ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟಲ್ಲೇ ಎಷ್ಟು ವ್ಯತ್ಯಾಸ ಇದೆ ನೋಡಿ.